ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಒಂದು ಬ್ಯಾಕ್ ಟು ಬ್ಯಾಕ್ ಮತ್ತೊಂದು ವಿಡಿಯೋ ನಿಮ್ಗೆ ಶೇರ್ ಮಾಡ್ತಾ ಇದ್ದೀನಿ. ಇದೊಂದು ITC ಒಂದು ಡಿಮರ್ಜರ್ ಆದ್ಮೇಲೆ ಸ್ಟಾಕ್ ಬಿತ್ತು, ಏನಕ್ಕೆ ಬಿತ್ತು, ಅದ್ರ ಜೊತೆಗೆ ಈ ಒಂದು ಸ್ಟಾಕ್ ನ ಒಂದು ಅಪ್ ಟ್ರೆಂಡ್ ನ ಜೊತೆಗೆ ಒಂದು ಟೆಕ್ನಿಕಲ್ ಅನಾಲಿಸಿಸ್ ನೋಡಿದ್ರೆ ಬೇರಿಶ್ ಎನ್ಗಲ್ಫಿಂಗ್ ನ ಒಂದು ಫಾರ್ಮೇಷನ್ ಸಹ ಆಗಿದೆ. ಆ ಈ ಸ್ಟಾಕ್ ಏನಕ್ಕೆ ಬಿತ್ತು, ಇದರ ಒಂದು ಫ್ಯೂಚರ್ ಏನು ಅನ್ನೋ ಒಂದು ಇನ್ಫಾರ್ಮೇಶನ್ ನ ಪ್ಯೂರ್ಲಿ ಟೆಕ್ನಿಕಲ್ ಪಾಯಿಂಟ್ ಆಫ್ ವ್ಯೂ ನಾವು ನೋಡೋಣ. ನಿಮ್ಗೆ ಆಲ್ರೆಡಿ ಗೊತ್ತಿರಂಗೆ ನಮ್ಮ ಒಂದು ಚಾನಲ್ ಅಲ್ಲಿ ಆಲ್ಮೋಸ್ಟ್ ನಾವು ಟೆಕ್ನಿಕಲ್ ಅನಾಲಿಸಿಸ್ ಮಾಡೋದ್ರಿಂದ ಫಂಡಮೆಂಟಲ್ಸ್ ಇಂಡೈರೆಕ್ಟ್ಲಿ ಅಲ್ಲಿ ಇನ್ಕ್ಲೂಡ್ ಆಗಿರುತ್ತೆ ಅಂತ ಹೇಳ್ಬೋದು. ಆ ಒಂದು ಇನ್ಫಾರ್ಮೇಶನ್ಸ್ ಶೇರ್ ಮಾಡೋಕ್ಕಿಂತ ಮುಂಚೆ, ಇದು ಸೆಬಿಯ ಒಂದು ಡಿಸ್ಕ್ಲೋಜರ್. ನಾವು ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್ಸ್ ಅಲ್ಲ. ನಾವು ಕೊಡುವಂತ ಇನ್ಫಾರ್ಮೇಶನ್ಸ್ ನಿಮ್ಮ ಒಂದು ಎಜುಕೇಶನ್ ಮತ್ತೆ ಲರ್ನಿಂಗ್ ಪರ್ಪಸ್ಗೆ ಮಾತ್ರ. ದಯವಿಟ್ಟು ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ ನ ಕನ್ಸಲ್ಟ್ ಮಾಡಿ. ಓಕೆ, ಸರಿ ಸ್ನೇಹಿತರೆ. ITC ಅಂದಿದ ತಕ್ಷಣ ಒಂದು ಕಾಲದಲ್ಲಿ ಎಲ್ಲರಿಗೂ ನೆನಪಾಗ್ತಿದ್ದಂತ ಒಂದು ಪ್ರಾಡಕ್ಟ್ ಏನಂತ ಹೇಳಿದ್ರೆ ಈ ಸಿಗರೇಟ್ ಮತ್ತೆ ಈ ಸಿಗಾರ್ಸ್ ಅಂತ ಏನೊಂದು ಕೆಟಗರಿ ಇರ್ತಾರೆ. ಆ ಒಂದು ಕೆಟಗರಿಯಲ್ಲಿ ಇವರೊಂದು 100+ ಇಯರ್ಸ್ ನ ಒಂದು ಬಿಸ್ನೆಸ್ ಸಹ ಮಾಡ್ಕೊಂಡ್ ಬಂದಿದ್ದಾರೆ. ನೀವು ನೋಡ್ಬೋದು ಯಾವ ಫಾರ್ಮೇಶನ್ಸ್ ಆಯ್ತು ಅಂತ ಬೇಕಾದ್ರೆ ನೋಡ್ಕೊಂಡು ಬನ್ನಿ. ಈ ರೀತಿಯ ಒಂದು ನ್ಯೂಸ್ ಆದ್ಮೇಲೆ, ಅಂದ್ರೆ ಈ ರೀತಿ ಒಂದು ಟ್ರೆಂಡ್ ಆದ್ಮೇಲೆ ಇವ್ರಿಗೆ ಗೊತ್ತಾಯ್ತು, ಓಕೆ, ಪ್ರತಿ ವರ್ಷ ಒಂದು ಗೌರ್ಮೆಂಟ್ ಈ ಒಂದು ಟೊಬ್ಯಾಕೋ ಮತ್ತೆ ಈ ಸಿಗಾರ್ ನ ಒಂದು ಪ್ರಾಡಕ್ಟ್ ಮೇಲೆ ಒಂದು ಟ್ಯಾಕ್ಸಸ್ ನ ಜಾಸ್ತಿ ಮಾಡ್ತಿರೋದ್ರಿಂದ ಪ್ರಾಬಬಲಿ ಫ್ಯೂಚರ್ ಅಲ್ಲಿ ಎಷ್ಟು ವರ್ಷ ಅಂತ ಅವಾಗ ಗೊತ್ತಿರಲಿಲ್ಲ ಅವ್ರಿಗೆ, ಬಟ್ ಫ್ಯೂಚರ್ ಅಲ್ಲಿ ಏನಾದ್ರು ಸಿಗರೆಟ್ ನ ಏನಾದ್ರು ಇಂಡಿಯಾದಲ್ಲಿ ಅಥವಾ ಒಂದು ಪರ್ಟಿಕ್ಯುಲರ್ ಪ್ಲೇಸ್ ಅಲ್ಲಿ ಏನಾದ್ರು ಬ್ಯಾನ್ ಮಾಡಿದ್ರೆ ಇವರ ಒಂದು ಕಂಪ್ಲೀಟ್ ಕಂಪನಿ ಕೊಲಾಪ್ಸ್ ಆಗುತ್ತೆ ಅನ್ನೋ ಪರ್ಪಸ್ಗೋಸ್ಕರ ಇವ್ರು ಸ್ಲೋಗ್ ಏನ್ ಮಾಡಿದ್ರು, FMCG ಅಥವಾ ಈ ಒಂದು ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗೂಡ್ಸ್ ಅಂತ ಏನ್ ಕರಿತಾರೆ, ಈ ಫುಡ್ ಅಲ್ಲಿ ಬರುವಂತ ಒಂದು ಪ್ರಾಡಕ್ಟ್ಗಳು, ಪರ್ಸನಲ್ ಕೇರ್, ಈ ರೀತಿ ಒಂದು ಪೋರ್ಟ್ಫೋಲಿಯೋಗೆ ಇವರು ಶಿಫ್ಟ್ ಆದ್ರು. ಅದಾದ್ಮೇಲೆ ಇವ್ರ ಪೋರ್ಟ್ಫೋಲಿಯೋದಲ್ಲಿ ಆಲ್ರೆಡಿ ಪೇಪರ್ ಬೋರ್ಡ್ಸ್ ಆಗಿರ್ಬೋದು, ಸ್ಪೆಷಾಲಿಟಿ ಪೇಪರ್ಸ್, ಪ್ಯಾಕೇಜಿಂಗ್ ನ ಕೆಲವೊಂದು ಪ್ರಾಡಕ್ಟ್ಸ್ ಗಳು ಇತ್ತು ಅನ್ನೋದ್ರ ಒಂದು ನ್ಯೂಸ್ ಇದ್ರು ಸಹ, ಅದೊಂದು ಇನ್ಫಾರ್ಮೇಶನ್ ನಮ್ಗೆ ಇದ್ರು ಸಹ, ಇವರ ಒಂದು ಬಿಗ್ಗೆಸ್ಟ್ ಪ್ರಾಬ್ಲಮ್ ಏನಿತ್ತು ಅಂದ್ರೆ ಹೋಟೆಲ್ ನ ಒಂದು ಬಿಸ್ನೆಸ್. ನಾನು 1 ಇಯರ್ 2 ಇಯರ್ಸ್ ಬ್ಯಾಕ್ ಒಂದು ಆರ್ಟಿಕಲ್ ಸಹ ಓದಿದೆ ಯಾವುದೋ ಒಂದು ಬ್ಲಾಗ್ ಅಲ್ಲಿ. ಆ ಒಂದು ಆರ್ಟಿಕಲ್ ಅಲ್ಲಿ ಒಂದು ಕೈಂಡ್ ಆಫ್ ಒಂದು ಬೋರ್ಡ್ಗೆ ಒಂದು ಚಾಲೆಂಜ್ ಮಾಡ್ತಿರುವಂತ ಒಂದು ಆರ್ಟಿಕಲ್ ರೀತಿ ಯಾರೋ ಒಬ್ಬ ವ್ಯಕ್ತಿ ಬರ್ತಿದ್ರು, ನಂಗೆ ನೆನಪಿಲ್ಲ ಯಾರಂತ. ಅದಾದ್ಮೇಲೆ ಅವ್ರ ಮೇಲೆ ಈ ಒಂದು ITC ಒಂದು ಕಂಪನಿ ಸಹ ಒಂದು ಕೇಸ್ ಸಹ ಆಗಿತ್ತು ಅಂತ ನಾನು ಓದಿದ್ದೆ. ಆ ಒಂದು ಆರ್ಟಿಕಲ್ ಏನ್ ಹೇಳ್ತಿತ್ತು ಅಂತ ಹೇಳಿದ್ರೆ, ಈ ಕಂಪನಿಯಲ್ಲಿ ಆ ಒಂದು ಪೋರ್ಟ್ಫೋಲಿಯೋ ಚೆನ್ನಾಗಿದ್ರು ಸಹ ಇವರ ಮ್ಯಾನೇಜ್ಮೆಂಟ್ ಸ್ಪಿನ್ ಆಫ್ ಅಥವಾ ಈ ಸಬ್ಸಿಡರಿ ನಾನ್ ಪ್ರಾಫಿಟ್ ಒಂದು ಸಬ್ಸಿಡರಿ ಏನಿದೆ ಅದನ್ನ ಸಪರೇಟ್ ಮಾಡ್ಕೊಳಕ್ಕೆ ಅವರು ಡಿಸಿಷನ್ ಮಾಡ್ತಾ ಇಲ್ಲ, ಡಿಲೇ ಮಾಡ್ತಿದ್ದಾರೆ. ಇದರಿಂದ ಓವರ್ ಆಲ್ ಕಂಪನಿಯ ಒಂದು ಏನಂದ್ರೆ ಒಂದು ಶೇರ್ ಹೋಲ್ಡರ್ಸ್ಗೆ ತುಂಬಾ ಎಫೆಕ್ಟ್ ಆಗ್ತಿದೆ ಅಂತ ಒಂದು ಆರ್ಟಿಕಲ್, ಅದನ್ನ ಒಂದು ಹೈ ಲೆವೆಲ್ ಅಲ್ಲಿ ಹೇಳ್ತಾ ಇದೀನಿ. ಅದನ್ನ ಒಂದು ಅನೌನ್ಸ್ಮೆಂಟ್ಸ್ ಮಾಡಿದ್ರು. ಅದಾದ್ಮೇಲೆ ITC ಯಲ್ಲಿ ಪ್ರಾಬ್ಲಮ್ ಏನಂತ ಹೇಳಿದ್ರೆ, ಇವರ ಒಂದು ಹೋಟೆಲ್ ಬಿಸ್ನೆಸ್ ಒಂದು ಚೆನ್ನಾಗಿದ್ರು. ITC ವೆಲ್ಕಮ್ ಹೋಟೆಲ್, ಈ ರೀತಿ ಸುಮಾರು ಒಂದು ಕಂಪನಿಗಳು ಇದ್ರು ಸಹ ಇವರ ಒಂದು ಹೋಟೆಲ್ ಬಿಸ್ನೆಸ್ ಈ ಕಂಪ್ಲೀಟ್ ಈ ಒಂದು ITC ಕಂಪನಿಗೆ ಒಂದು ಪೋರ್ಟ್ಫೋಲಿಯೋ ಇದ್ರು ಅವರ ಒಂದು ಪಾಸಿಟಿವ್ ಕಾಂಟ್ರಿಬ್ಯೂಷನ್ ಮಾಡ್ತಿರ್ಲಿಲ್ಲ ಹೋಟೆಲ್ ಬಿಸ್ನೆಸ್. ತುಂಬಾ ಲಾಸ್ ಆಗ್ತಿತ್ತು. ಆ ಒಂದು ಲಾಸ್ ನ ಏನಾಗ್ತಿತ್ತು ಅಂತ ಹೇಳಿದ್ರೆ, ಕಂಪನಿ ಇಲ್ಲಿ ಮಾಡ್ತಿರೋಂಥ ಲಾಸ್ ನ ಇಲ್ಲಿಗೆ ಅಡ್ಜಸ್ಟ್ ಮಾಡ್ತಿರೋದ್ರಿಂದ, ಇಲ್ಲಿ ಪ್ರಾಫಿಟ್ ಏನ್ ಮಾಡ್ತಿತ್ತು ಇದ್ರಲ್ಲಿ ಪ್ರಾಫಿಟ್ ಮಾಡ್ತಿರೋದ್ರಿಂದ ಈ ಒಂದು ಲಾಸ್ ನ ಅಲ್ಲಿ ಅಡ್ಜಸ್ಟ್ ಆಗ್ತಿರೋದ್ರಿಂದ ಓವರ್ ಆಲ್ ಕಂಪನಿಗೆ ಒಂದು ಶೇರ್ ಹೋಲ್ಡರ್ಸ್ಗೆ ಒಂದು ವ್ಯಾಲ್ಯೂ ಬರ್ತಿರ್ಲಿಲ್ಲ. ಆ ಒಂದು ಇನ್ಫಾರ್ಮೇಶನ್ಸ್ ನ ಸುಮಾರು ಅಲ್ಲಿ ಒಂದು ಓಡಾಡ್ತಿತ್ತು ಅಂತಾನೆ ಹೇಳ್ಬೋದು. ಇವತ್ತಿನ ದಿವಸ ಈ ಒಂದು ಕಂಪನಿಯ ಒಂದು ಬೋರ್ಡ್ ಬಂದು ಇನ್ ಪ್ರಿನ್ಸಿಪಲ್ ಅಪ್ರೂವಲ್ ಸಹ ಕೊಟ್ಟಿದ್ದಾರೆ. ಏನಂತ, ಹೋಟೆಲ್ ಬಿಸ್ನೆಸ್ ನ ಸಬ್ಸಿಡರಿ ನ ಸಪರೇಟ್ ಮಾಡಿ ಅಥವಾ ಸ್ಪಿನ್ ಆಫ್ ಅಂತ ಕರೀತಾರೆ, ಅದನ್ನ ಡಿಮರ್ಜ್ ಮಾಡಿ ಅಥವಾ ಸಪರೇಟ್ ಆಗಿ ಮಾಡ್ಬಿಟ್ಟು ITC ಹೋಟೆಲ್ ಅನ್ನೋ ಒಂದು ಸಪರೇಟ್ ಕಂಪನಿನ ಮಾಡ್ತಾ ಇದ್ದೀರಿ ಅನ್ನೋ ಒಂದು ಇನ್ಫಾರ್ಮೇಶನ್ಸ್ ನ ಡಿಸ್ಕ್ಲೋಸ್ ಮಾಡಿದ್ರು. ಇದು ಒಂದು ಹೈ ಲೆವೆಲ್ ಒಂದು ತಕ್ಕ ಮಟ್ಟಿಗೆ ಒಂದು ಫಂಡಮೆಂಟಲ್ ಅನಾಲಿಸಿಸ್ ಪ್ಲಸ್ ಒಂದು ನ್ಯೂಸ್ ನ ಒಂದು ಇನ್ಫಾರ್ಮೇಶನ್ ಶೇರ್ ಮಾಡ್ತಾ ಇದ್ದೀನಿ. ಈ ಒಂದು ನ್ಯೂಸ್ ಆದ್ಮೇಲೆ ಆಬ್ವಿಯಸ್ಲಿ ಸ್ಟಾಕ್ ಈ ರೀತಿ ಒಂದು ಸಬ್ಸಿಡರಿ ಸಪರೇಷನ್ ಆದ್ಮೇಲೆ ಯೂಶಲಿ ಅಪ್ ಟ್ರೆಂಡ್ ಹೋಗ್ಬೇಕು. ಇವಾಗ ನೋಡಿ, ರಿಲಯನ್ಸ್ ನ ಒಂದು ಅನೌನ್ಸ್ಮೆಂಟ್ ಒಂದು 1 ಮಂತ್ 2 ಮಂತ್ಸ್ ಬ್ಯಾಕ್ ಬಂದ್ಮೇಲೆ ರಿಲಯನ್ಸ್ ಜಿಯೋನ ಒಂದು ಫೈನಾನ್ಷಿಯಲ್ ಸರ್ವಿಸಸ್ ನ ಸಪರೇಟ್ ಮಾಡ್ತಾರೆ ಅಂದಾಗ ಆಬ್ವಿಯಸ್ಲಿ ಸ್ಟಾಕ್ ಅಪ್ ಟ್ರೆಂಡ್ ಹೋಗಿತ್ತು ಅಲ್ವಾ. ನೀವು ನೋಡ್ಬೇಕಾದ್ರೆ ಅಪ್ ಟ್ರೆಂಡ್ ಹೋಗಿತ್ತು. ಬಟ್ ಈ ರೀತಿಯ ಒಂದು ಸಿಚುಯೇಷನ್ಸ್ ಅಲ್ಲಿ ಈಗಿನ ಒಂದು ಪ್ರಾಬ್ಲಮ್ ಏನಾಗಿದೆ ಅಂತ ಹೇಳಿದ್ರೆ, ಈ ಒಂದು ಕಂಪನಿ ಈವನ್ ಅನೌನ್ಸ್ಮೆಂಟ್ಸ್ ಮಾಡಿದ್ರು ಸಹ, ವಿಚ್ ಇಸ್ ಎಕ್ಸ್ಪೆಕ್ಟೆಡ್ ಫ್ರಮ್ ವೆರಿ ಲಾಂಗ್ ಟರ್ಮ್ ಎಕ್ಸ್ಪೆಕ್ಟೇಷನ್ ಮಾಡಿದ್ರು ಸಹ, ಈ ಒಂದು ಕಂಪನಿ ಈಗ ಒಂದು ಟಾಪ್ ಅಲ್ಲಿ ಅಥವಾ ಆಲ್ಮೋಸ್ಟ್ ಒಂದು ಆಲ್ ಟೈಮ್ ಹೈ ಅಲ್ಲಿ ಒಂದು ಬೇರಿಶ್ ಎನ್ಗಲ್ಫಿಂಗ್ ನ ಒಂದು ಫಾರ್ಮೇಶನ್ಸ್ ಮಾಡಿದೆ ಅಂತ ನಾವು ನೋಡ್ಬೋದು ಸ್ನೇಹಿತರೆ. ಬಿಕಾಸ್ ಯಾವುದೇ ಒಂದು ಸ್ಟಾಕು ಟಾಪ್ ಅಲ್ಲಿ ಬೇರಿಶ್ ಎನ್ಗಲ್ಫಿಂಗ್ ಅಥವಾ ಕೈಂಡ್ ಆಫ್ ಶೂಟಿಂಗ್ ಸ್ಟಾರ್ ಅಂತ ಏನ್ ಕರೀತಾರೆ, ಅದನ್ನ ಯೂಶಲಿ ನಾನು ಈ ರೀತಿ ಟರ್ಮಿನಾಲಜಿ ಯೂಸ್ ಮಾಡಿ ಕನ್ಫ್ಯೂಷನ್ ಮಾಡಲ್ಲ, ಬಟ್ ಈ ಟೆಕ್ನಿಕಲ್ ಅಲ್ಲಿ ಇರುವಂತ ಟರ್ಮಿನಾಲಜಿ ಯೂಸ್ ಮಾಡ್ತಾ ಇದ್ದೀನಿ. ಈ ಒಂದು ಕ್ಯಾಂಡಲ್ಸ್ಟಿಕ್ಸ್ ಫಾರ್ಮೇಶನ್ಸ್ ಆದ್ಮೇಲೆ ಟೆಕ್ನಿಕಲಿ ಏನಂತ ಹೇಳಿದ್ರೆ, ಮಾರ್ಕೆಟ್ ನೆಕ್ಸ್ಟ್ ದಿವಸ ಏನಾದ್ರು ಈ ಲೆವೆಲ್ ನ ಬ್ರೇಕ್ ಆಯ್ತು ಅಂದ್ರೆ ಡೌನ್ ಟ್ರೆಂಡ್ ಸ್ಟಾರ್ಟ್ ಆಗುತ್ತೆ ಅನ್ನೋ ಒಂದು ಇನ್ಫಾರ್ಮೇಶನ್ಸ್ ಈ ನಮ್ಮ ಬೇರಿಶ್ ಎನ್ಗಲ್ಫಿಂಗ್ ಹೇಳುತ್ತೆ ಸ್ನೇಹಿತರೆ. ಓಕೆ, ಇದು ಒಂದು ವೆರಿ ಬೇಸಿಕ್ ಒಂದು ಟೆಕ್ನಿಕಲ್ ಅನಾಲಿಸಿಸ್ ಹೇಳ್ತಾ ಇದೀನಿ. ಇದೇ ಸ್ಟಾಕ್ ಏನಾದ್ರು ಹಿಂಗೆ ಕಂಟಿನ್ಯೂಷನ್ ಆಯ್ತು ಅಂತ ಹೇಳಿದ್ರೆ ಆಲ್ಮೋಸ್ಟ್ ಒಂದು 300 ಇಂದ 350 360 ಲೆವೆಲ್ಗೆ ಗಂಟ ಬರುವಂತ ಚಾನ್ಸಸ್ ಹೆಚ್ಚಿಗೆ ಇದೆ, ಪ್ರೊವೈಡೆಡ್ ಈ ಒಂದು ಸ್ಟಾಕ್ ನೆಕ್ಸ್ಟ್ ಬರುವಂತ ನ್ಯೂಸ್ ಬೇಸಿಸ್ ಮೇಲೆ ಸಹ ರಿಯಾಕ್ಷನ್ ಮಾಡುತ್ತೆ. ಅದೊಂದು ಪಾಯಿಂಟ್. ಅದ್ರ ಜೊತೆಗೆ ಈ ಒಂದು ಸ್ಪಿನ್ ಆಫ್ ಅಥವಾ ಒಂದು ಡಿಮರ್ಜರ್ ಬಂದ್ರು ಸಹ ಏನಕ್ಕೆ ಸ್ಟಾಕ್ ಬಿತ್ತು ಅಂತ ಹೇಳಿದ್ರೆ, ಇವರ ಈ ಒಂದು
ಹೊಸ ಕಂಪನಿ ಏನಿದೆ ಆ ಒಂದು ಕಂಪನಿಯಲ್ಲಿ 40% ಸ್ಟೇಕ್ನ ಈ ನಮ್ಮ ITC ಅವರೇ ಇಟ್ಕೊಳೋದ್ರಿಂದ 60% ಮಾತ್ರ ಒಂದು ಏನಂತಾರೆ ಪಬ್ಲಿಕ್ ಕೊಡ್ತಿದ್ದಾರೆ. ಅದಕ್ಕೋಸ್ಕರ ಪಬ್ಲಿಕ್ ಒಂದು ಡಿಸಪಾಯಿಂಟ್ ಆಗಿದ್ದಾರೆ ಅನ್ನೋ ಒಂದು ಇನ್ಫಾರ್ಮೇಶನ್ ನಾನು ನ್ಯೂಸ್ ಅಲ್ಲಿ ಓದ್ತಾ ಇದ್ದೆ. ಬಿಕಾಸ್ ಇದೇ ನ್ಯೂಸ್ ಅಂತ ಎಕ್ಸಾಕ್ಟ್ ನಮ್ಗೆ ಹೇಳಕ್ ಬರೋದಿಲ್ಲ. ಸೊ ಆಲ್ರೆಡಿ ಹೇಳ್ತೀನಿ ನೋಡಿ, ವಿತ್ ದ ಕಂಪನಿ ಹೋಲ್ಡಿಂಗ್ ಎ ಸ್ಟೇಕ್ ಆಫ್ ಅಬೌಟ್ 40% ಇನ್ ದ ನ್ಯೂ ಎಂಟಿಟಿ ಅಥವಾ ITC ಹೋಟ್ಲಲ್ಲಿ, and the balance shareholding of about 60% to be held ಡೈರೆಕ್ಟ್ಲಿ ಬೈ ದ ಕಂಪನೀಸ್ ಶೇರ್ ಹೋಲ್ಡರ್ಸ್ ಪ್ರೊಪೋರ್ಷನೇಟ್. ಅಂದ್ರೆ ಇವಾಗ ನೀವು ಆಲ್ರೆಡಿ ITC ಕಂಪನಿಯಲ್ಲಿ ಶೇರ್ಸ್ ಇಟ್ಟಿದ್ರೆ, ನಾನು ಸಹ ಇಟ್ಟಿದ್ದೀನಿ ಈ ಒಂದು ಕಂಪನಿಯಲ್ಲಿ. ಸೊ ಇಟ್ಟಿರೋದ್ರಿಂದ ನನಗೆ ಒಂದಷ್ಟು ಮಟ್ಟಿಗೆ ಒಂದು ITC ಹೋಟೆಲ್ಸ್ ನ ಒಂದು ಸ್ಟಾಕ್ ಸಹ ಬರುತ್ತೆ. ಆ ಒಂದು ITC ಹೋಟೆಲ್ಸ್ ನ ಒಂದು ಏನಂತಾರೆ ಒಂದು ಇನ್ವೆಸ್ಟರ್ಸ್ ಯಾರು ಇರ್ತಾರೆ ಆಲ್ಮೋಸ್ಟ್ 60% ಪಬ್ಲಿಕ್ ಇರ್ತಾರೆ ಅಥವಾ ಶೇರ್ ಹೋಲ್ಡರ್ಸ್ ಇರ್ತಾರೆ. ರಿಮೈನಿಂಗ್ 40% ಕಂಪನಿ ಹೋಲ್ಡ್ ಮಾಡೋದ್ರಿಂದ ಈ ಒಂದು ನ್ಯೂಸ್ ಶೇರ್ ಹೋಲ್ಡರ್ಸ್ಗೆ ಅಥವಾ ಒಂದು ಪಬ್ಲಿಕ್ಗೆ ಇಷ್ಟ ಆಗಿಲ್ಲ ಅನ್ನೋ ಒಂದು ನ್ಯೂಸ್ ಬೇಸಿಸ್ ಮೇಲೆ ಸ್ಟಾಕ್ ಬಿದ್ದಿದೆ ಅಂತ ನೋಡ್ತಾ ಇದ್ದೀನಿ. ಅಂತ ಅನ್ಸುತ್ತೆ ಆ ರೀತಿ ಬೇಸಿಸ್ ಮೇಲೆ ಬಿದ್ದಿರ್ಬೋದು ಅಂತ. ಬಟ್ ಪ್ಯೂರ್ಲಿ ಟೆಕ್ನಿಕಲ್ ಬೇಸಿಸ್ ಮೇಲೆ ನೋಡಿದ್ರೆ ಬೇರಿಶ್ ಎನ್ಗಲ್ಫಿಂಗ್ ಒಂದು ಫಾರ್ಮೇಷನ್ಸ್ ಆಗಿರೋದ್ರಿಂದ ಇನ್ನು ನೆಕ್ಸ್ಟ್ ಒನ್ ಅಂಡ್ ಹಾಫ್ ಮಂತ್ ಅಲ್ಲಿ ಯಾವ ರೀತಿ ನ್ಯೂಸ್ಗಳು ಬರುತ್ತೆ, ಅದ್ರ ಜೊತೆಗೆ ಅದು ಯಾವ ರೀತಿ ಪಾಸಿಟಿವ್ ನೆಗೆಟಿವ್ ಅನ್ನೋದ್ರ ಬೇಸಿಸ್ ಮೇಲೆ ಈ ಸ್ಟಾಕ್ ತಕ್ಕ ಮಟ್ಟಿಗೆ ಸ್ವಲ್ಪ ಕರೆಕ್ಷನ್ಸ್ ಆಗಬಹುದು ಅನ್ನೋ ಒಂದು ಇನ್ಫಾರ್ಮೇಶನ್ ಈ ಟೆಕ್ನಿಕಲ್ ಹೇಳ್ತಿದ್ದೆ, ನಾನೇ ಹೇಳ್ತಿಲ್ಲ. ಬಿಕಾಸ್ ನಾವು ಪ್ಯೂರ್ಲಿ ಮಾಡೋದು ಟೆಕ್ನಿಕಲ್ ಬೇಸಿಸ್ ಮೇಲೆ ಮಾಡೋದ್ರಿಂದ. ಸೊ ಟೆಕ್ನಿಕಲ್ ಅದೇ ಹೇಳ್ತಿದ್ದೆ. ನೋಡೋಣ ಮುಂದಿನ ದಿವಸಗಳಲ್ಲಿ ಒಂದು ಸ್ಟಾಕ್ ಯಾವ ರೀತಿ ಒಂದು ಫಾರ್ಮೇಷನ್ಸ್ ಆಗುತ್ತೆ, ಹೆಂಗಾಗುತ್ತೆ ಅಂತ ಹೇಳಿದ ಅಂತ ನೋಡೋಣ. ಇನ್ ಕೇಸ್ ನಾವು ಇನ್ವೆಸ್ಟ್ಮೆಂಟ್ಸ್ ಮಾಡಿದ್ರೆ ನೀವು ಡಿಸಿಷನ್ ತಗೊಂಡ್ಬಂದು ಆಲ್ಮೋಸ್ಟ್ ಎಲ್ಲ ಇನ್ಫಾರ್ಮೇಶನ್ ಶೇರ್ ಮಾಡಿದ್ದೀನಿ. ಸೊ ಇಷ್ಟ ಆಗಿದೆ ಅಂತ ಅನ್ಕೊಂಡು, ಇಷ್ಟ ಆಗಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ ನಿಮ್ಮ ಒಂದು ಅಭಿಪ್ರಾಯನ ಕಮೆಂಟ್ ಅಲ್ಲಿ ಹಾಕಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.